ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಅಗೇನ್ ಈಗ ಜೈಲು ಪಾಲಾಗಿರೋ ವಿಚಾರ ನಿಮಗೆ ಗೊತ್ತಿದೆ. ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದ್ರು. ಐಷಾರಾಮಿ ಲೈಫ್ ಲೀಡ್ ಮಾಡ್ತಾ ಇದ್ರು. ಬಟ್ ಸುಪ್ರೀಂ ಕೋರ್ಟ್ ಆದೇಶವನ್ನ ರದ್ದು ಮಾಡೋ ಮೂಲಕ ಅಗೇನ್ ಜೈಲು ಪಾಲಾಗಿದ್ದಾರೆ. ಈಗ ಕೆಳ ಹಂತದ ನ್ಯಾಯಾಲಯದಲ್ಲಿ ಟ್ರಯಲ್ ಆರಂಭ ಆಗಿದೆ. ಟ್ರಯಲ್ ನಡೀತಾ ಇದ್ದ ಹೊತ್ತಲ್ಲೇ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕಿದ್ರು ಅನ್ನುವಂಥ ಆರೋಪವನ್ನ ಕೂಡ ನಟ ದರ್ಶನ್ ಅವರು ಎದುರಿಸ್ಬಿಟ್ರು. ಕಾರಣ ಅವರ ಪರವಾಗಿ ಅವರ ಆಪ್ತರು ಅನಿಸ್ಕೊಂಡವರೇ, ಅವರ ಅಭಿಮಾನಿಗಳು ಅನಿಸ್ಕೊಂಡವರೇ ಅವ್ರಿಗೆ ಕೆಡ್ಡ ತೊಡ್ಕೊಂಡು ಬಂದಿದ್ದಾರೆ. ಅವರಿಂದಲೇ ಸಂಕಷ್ಟದ ಮೇಲೆ ಸಂಕಷ್ಟ ಅನ್ನೋದನ್ನ ಎಕ್ಸ್ಪರ್ಟ್ಸ್ ಹೇಳ್ತಾ ಬಂದಿದ್ರು. ಬಟ್ ಇದರ ಬೆನ್ನಿಗೆ ಈಗ ಒಂದು ಕಾಲದ ಆಪ್ತ ಸ್ನೇಹಿತ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದಾಗ ಅದರ ರೂಪುರೇಷೆಯನ್ನ ಸಿದ್ಧಪಡಿಸೋದ್ರಿಂದ ಹಿಡ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡೋ ತನಕ ಕೂಡ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿದವರೇ ಈಗ ಕೆಡ್ಡ ತೋಡೋದಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವಂಥ ಆತಂಕ ಮತ್ತು ಆ ವಿಚಾರವನ್ನ ನಟ ದರ್ಶನ್ ಅವ್ರಿಗೆ ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಿಕಾಸ್ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅಂದ್ರೆ ಇಡೀ ಕೇಸಲ್ಲಿ ಈಗ ಮೇಜರ್ ಟರ್ನಿಂಗ್ ಪಾಯಿಂಟ್ ಆಗ್ತಾ ಇರೋದು ಪ್ರದೋಷ್ ಅವರು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಅರ್ಜಿ ಸಲ್ಲಿಕೆ ಮಾಡಿರುವ ವಿಚಾರನೆ. ಬಹುತೇಕರಿಗೆ ಮಾಫಿ ಸಾಕ್ಷಿ ಎಷ್ಟು ಗಂಭೀರತೆ ಪಡೆದುಕೊಳ್ಳಬಹುದು ಇಡೀ ಪ್ರಕರಣದಲ್ಲಿ, ನಟ ದರ್ಶನ್ ಅವರಿಗೆ ಅದು ಯಾವ ರೀತಿ ಮಾರಕ ಆಗಬಹುದು? ಹಾಗಾದ್ರೆ ದರ್ಶನ್ ಅವರು ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ವಾ? ಶಿಕ್ಷೆ ಪ್ರಮಾಣ ಇದರಿಂದ ಪ್ರಕಟ ಆಗಿ ಹೋಗುತ್ತಾ? ಕೋರ್ಟ್ನಲ್ಲಿ ಯಾವ ರೀತಿ ಇದು ಮೇಜರ್ ಪಾಯಿಂಟ್ ಆಗಿ ಕನ್ಸಿಡರ್ ಆಗಬಹುದು ಅನ್ನೋದು ಬಹುತೇಕರಿಗೆ ಕುತೂಹಲ ಇದೆ. ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಇತ್ತೀಚೆಗೆ ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲೂ ಕೂಡ ಮಾಫಿ ಸಾಕ್ಷಿನೇ ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡೋ ಮಟ್ಟಿಗೆ, ಅಂದ್ರೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡೋ ಮಟ್ಟಿಗೆ ಆ ಮಾಫಿ ಸಾಕ್ಷಿ ಗಂಭೀರತೆ ಪಡೆದುಕೊಳ್ತು ಅಂದ್ರೆ ನೀವೆಲ್ಲ ನಂಬಲೇಬೇಕು. ಹೈಕೋರ್ಟ್ನಲ್ಲಿ ಈಗ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ, ಅದು ಬೇರೆ ವಿಚಾರ. ಆದ್ರೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದಕ್ಕೆ ಮಾಫಿ ಸಾಕ್ಷಿನೇ ಒನ್ ಆಫ್ ದ ರೀಸನ್ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಇಲ್ಲೂ ಕೂಡ ಅಷ್ಟೇ ಗಂಭೀರತೆ ಪಡೆದುಕೊಳ್ಳುತ್ತಾ ಈ ಮಾಫಿ ಸಾಕ್ಷಿ? ಇದು ಪ್ರಶ್ನೆ ಇದರ ಬಗ್ಗೆನ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ದರ್ಶನ್ಗೆ ಡಿ-ಡೇ. ದರ್ಶನ್ ಅವರ ಪಾಲಿಗೆ ಇವತ್ತು ಬಿಗ್ ಡೇ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಹಳ ಆತಂಕದಲ್ಲೇ ಕ್ಷಣಗಳನ್ನ ಕಳೀತಿದ್ದಾರೆ ನಟ ದರ್ಶನ್. ಆಲ್ರೆಡಿ ಪ್ರದೋಷ್ ಸಲ್ಲಿಕೆ ಮಾಡಿದ್ದಾರೆ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರಲ್ಲ, ಇಲ್ಲಿ ಬರುವ ಸಾಕ್ಷಿಗಳು ಬೇರೆ. ಐ ವಿಟ್ನೆಸ್ ಜೊತೆಗಿದ್ದವರು ಕಣ್ಣಾರೆ ಕಂಡಿದ್ದೀನಿ, ನಾನು ಸಾಕ್ಷಿ ಇದಕ್ಕೆ ಅಂತ ಹೇಳೋದಿದೆಯಲ್ಲ, ಬಹಳ ಬಹಳ ಗಂಭೀರತೆ ಪಡೆದುಕೊಳ್ಳುತ್ತೆ ಒಂದು ಪ್ರಕರಣದಲ್ಲಿ. ಆ ಕೆಲಸ ಪ್ರದೋಷ್ ಮಾಡ್ತಿದ್ದಾರೆ ಅಂತ. ಬಗಲ್ ಮೇ ದುಶ್ಮನ್ ಊಫಿ ಆಗುತ್ತಾ ಪ್ರದೋಷ್ ಮಾಫಿ ಅನ್ನೋದೇ ಪ್ರಶ್ನೆ ಇವತ್ತು ಕೋರ್ಟ್ ಇಂದ ತೀರ್ಪು ಹೊರಬೀಳಲಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಸ್ವೀಕಾರ ಮಾಡಬಹುದಾ ಕೋರ್ಟ್? ಆಲ್ರೆಡಿ ಸಹ ಆರೋಪಿಗಳ ಪರವಾಗಿ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಬಾರ್ದು ಅಂತ ಕೋರ್ಟ್ ಚೀಮಾರಿ ಹಾಕ್ತು. ನೀವ್ಯಾರ್ರಿ ಅದನ್ನ ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳೋದಕ್ಕೆ? ಕೋರ್ಟ್ ಅದನ್ನ ಡಿಸೈಡ್ ಮಾಡುತ್ತೆ ಅಂತ ಅರ್ಜಿಯನ್ನ ತಿರಸ್ಕಾರ ಮಾಡಾಗಿದೆ. ಹಾಗಾಗಿ ಯಾರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡಿ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ. ಎಲ್ಲವೂ ಕೂಡ ಕೋರ್ಟ್ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರಗಳು. ಹಾಗಾಗಿ ಏನಾಗುತ್ತೆ ಅನ್ನೋದೇ ಪ್ರಶ್ನೆ ಇರೋದು. ಆದೇಶಕ್ಕೂ ಮುನ್ನವೇ ವಾದಕ್ಕೆ ದರ್ಶನ್ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರಂತೆ. ಪ್ರದೋಷ್ ಮಾಫಿ ಸಾಕ್ಷಿಯ ಪ್ರಕ್ರಿಯೆ ಬಗ್ಗೆ ವಾದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲರು. ವಾದ ಪ್ರತಿವಾದದ ಬಳಿಕ ಇವತ್ತೇ ಹೊರ ಬೀಳಬಹುದು ಕೋರ್ಟ್ನಿಂದ ತೀರ್ಪು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ಇದ್ದಾರೆ. ನಿದ್ದೆಗೆಡಿಸ್ಬಿಟ್ಟಿದೆಯಂತೆ ಮಾಫಿ ಸಾಕ್ಷಿ. ರಾತ್ರಿ ಪೂರ್ತಿ ನಿದ್ದೆ ಇಲ್ಲ, ಸರಿಯಾಗಿ ಊಟ ಮಾಡಿಲ್ಲ, ಬೆಳಗ್ಗೆ ಎದ್ದು ಒಬ್ಬಂಟಿಯಾಗಿ ಯಾರ ಜೊತೆ ಮಾತನಾಡದೆ ಕೋಪಗೊಂಡಿದ್ದಾರಂತೆ ನಟ ದರ್ಶನ್. ಯಾಕಂದ್ರೆ ಫಸ್ಟ್ರೇಟ್ ಆಗ್ಬಿಟ್ಟಿರುತ್ತೆ. ಈಗ ಟ್ರಯಲ್ ಆಗಿ ಆದಷ್ಟು ಬೇಗ ಆಚೆ ಬರಬಹುದು ಅಂತ ನಿರೀಕ್ಷೆಯಲ್ಲಿದ್ದಂಥ ನಟ ದರ್ಶನ್ ಅವ್ರಿಗೆ ಜೊತೆಗಿದ್ದವರೇ ಮಾಫಿ ಸಾಕ್ಷಿ ಹೇಳ್ತೀನಿ, ನಾನು ಅದಕ್ಕೆ ಐ ವಿಟ್ನೆಸ್, ದರ್ಶನ್ ಏನೇನ್ ಮಾಡಿದ್ದಾರೆ ಅನ್ನೋದನ್ನ ವಿವರಣೆ ಕೊಡ್ತೀನಿ ಅಂತ ಮುಂದೆ ಬಂದ್ಬಿಟ್ರೆ ದರ್ಶನ್ ಅವರಿಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯನಾ? ಆತಂಕ ಇದೆ. ಆತಂಕವನ್ನ ಫೇಸ್ ಮಾಡ್ತಿದ್ದಾರೆ ನಟ ದರ್ಶನ್. ಅವರ ಪರ ವಕೀಲರು ಆಲ್ರೆಡಿ ಈಗ ಮನವಿ ಮಾಡ್ಕೊಂಡಿದ್ದಾರಂತೆ ಕೋರ್ಟ್ಗೆ, ವಾದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಸೊ ಹಂಗಾಗಿ ವಾದ ಪ್ರತಿವಾದ ಇವತ್ತೇ ಆಲಿಸಿರುವ ಕೋರ್ಟ್ ಇವತ್ತೇ ಏನಾದ್ರೂ ತೀರ್ಪು ಪ್ರಕಟ ಮಾಡ್ಬಿಡುತ್ತಾ ಅನ್ನೋದು ಕುತೂಹಲ ಇದೆ. ಸೊ ಹಂಗಾಗಿ ಕಾದ್ ನೋಡ್ಬೇಕು. ಇವತ್ತು ಕೋರ್ಟ್ನತ್ತ ಎಲ್ಲರ ಚಿತ್ತ ಇದೆ.
ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೈಕೋರ್ಟ್ನ ಹಿರಿಯ ವಕೀಲರು ಆದಂತಹ ಶ್ರೀನಿವಾಸ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಕೂಡ ಜಾಯ್ನ್ ಆಗಿದ್ದಾರೆ. ಯಾಕಂದ್ರೆ ಇಡೀ ಪ್ರಕರಣವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ. ಇವತ್ತು ಇದು ಹೇಗೆ ಮೇಜರ್ ಟ್ವಿಸ್ಟ್ ಪಡೆದುಕೊಳ್ಳಬಹುದು ಮಾಫಿ ಸಾಕ್ಷಿ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಮಂಜುನಾಥ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಸವರಾಜ್ ಸರ್, ಮೊದಲನೇದಾಗಿ ನಿಮ್ಮಿಂದ ಪ್ರಾರಂಭ ಮಾಡ್ಬಿಡ್ತೀನಿ. ಬಹುತೇಕರಿಗೆ ಮಾಫಿ ಸಾಕ್ಷಿ ಅಂದ್ರೆ ಏನು, ಅದರ ಮಹತ್ವ ಏನು ಅನ್ನೋದೇ ಗೊತ್ತಿಲ್ಲ. ಈ ಡಿಬೇಟ್ ಆರಂಭಕ್ಕೂ ಮುನ್ನ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಜನಕ್ಕೆ. ಅಂದ್ರೆ ಮಾಫಿ ಸಾಕ್ಷಿ ಎಷ್ಟು ಗಂಭೀರತೆ ಪಡೆದುಕೊಳ್ಳುತ್ತೆ ಒಂದು ಪ್ರಕರಣದಲ್ಲಿ ಅಂತ. ಯಾವುದೇ ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳು ಕಡಿಮೆ ಇದ್ದರೆ, ಆರೋಪಿಗಳು ಒಂದಕ್ಕಿಂತ ಮೇಲ್ಪಟ್ಟಿದ್ರೆ, ಸೊ ಅದರಲ್ಲಿ ನಾವು ಏನು ಮಾಡ್ತೇವೆ, ಸಾಕ್ಷಿಗಳು ಭಾಳಷ್ಟು ಕಡಿಮೆ ಇದ್ದಾಗ ಐ ವಿಟ್ನೆಸ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅವಾಗ ನಾವು ಮಾಫಿ ಸಾಕ್ಷಿಯನ್ನು, ಒಬ್ಬನ ಆರೋಪಿನ ಮಾಫಿ ಸಾಕ್ಷಿಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋತೇವೆ. ಅದು ನಾವು ನಿಜ ಹೇಳ್ತಾನೋ ಇಲ್ಲೋ ಅಂತನೋ ನಾವು ಮೊದಲು ಕನ್ಫರ್ಮ್ ಮಾಡ್ಕೋತೇವೆ. ಯಾಕಂದ್ರೆ ನಾವು ಒಮ್ಮೊಮ್ಮೆ ಏನಾಗ್ತದೆ, ಕೋರ್ಟ್ ಮುಂದೆ ಹಾಜರು ಮಾಡಿದ್ವಾಗ ಅಲ್ಲಿ ಉಲ್ಟಾ ಪಲ್ಟಾ ಹೊಡೆದಂದ್ರೆ ಅದು ನಮಗೆ ಕೇಸಿಗೆ ಎಫೆಕ್ಟ್ ಆಗ್ತದೆ. ಸೊ ಹೀಗಾಗಿ ನಮಗೆ 100% ಕನ್ಫರ್ಮ್ ಅವ ಹೇಳ್ತಾನ ಅಂತ ಖಾತ್ರಿ ಆದಮೇಲೆ ಅದರಲ್ಲಿ ಏನು ಮಾಡ್ತೇವೆ, ಸ್ವಲ್ಪ ವೀಕ್ ಮೈಂಡ್ ಇದ್ದವನಿಗೆ, ಒಂಚೂರು ಕಡಿಮೆ ಒಂದು ಅದರಲ್ಲಿ ಪಾತ್ರ ಇರೋನಿಗೆ ನಾವು ಸೆಲೆಕ್ಟ್ ಮಾಡ್ತೇವೆ. ಓಕೆ. ಸೊ ಮೇಜರ್ ಪಾರ್ಟ್ ಇದ್ದವನಿಗೆ ನಾವು ಮಾಫಿ ಸಾಕ್ಷಿ ಮಾಡೋದಿಲ್ಲ, ಅದು ಮಾಡಲಿಕ್ಕೂ ಬರೋದಿಲ್ಲ. ಮೇಜರ್ ಪಾರ್ಟ್ ಇವಾಗ ಕೊಲೆ ಮಾಡಿದವನೇ ನಾನು ಮೇಜರ್ ಪಾರ್ಟ್ ಇದ್ದವನು ಹೊಡೆದವನೇ, ಅವನು ಹೊಡೆತದಿಂದ ಸತ್ತಿದ್ದಾನೆ ಅಂತ PM ರಿಪೋರ್ಟ್ ಇರುವಾಗ ಅವನು ಮಾಫಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಯಾವುದು ಪಾತ್ರ ಕಡಿಮೆ ಇರ್ತದೆ ಅಂಥವ್ನಿಗೆ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ಮಾಫಿಯನ್ ಸಾಕ್ಷಿಯನ್ನು ಮಾಡ್ತೇವೆ. ಅದನ್ನು ಮ್ಯಾಜಿಸ್ಟ್ರೇಟ್ರು ಅದು ಸೆಷನ್ ಕೋರ್ಟ್ನಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಹಿಂಗೆ ಮಾಫಿ ಸಾಕ್ಷಿ ಮಾಡಿರಿ ಅಂತ. ಅವರು ಲೋಯರ್ ಕೋರ್ಟಿಗೆ ಅವರು ಈ ಮಾಫಿ ಸಾಕ್ಷಿಯನ್ನು ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಅವರು ಫಾರ್ವರ್ಡ್ ಮಾಡ್ತಾರೆ. ಓಕೆ. ಅವಾಗ ಅಲ್ಲಿ ಅವನಿಗೆ ಮ್ಯಾಜಿಸ್ಟ್ರೇಟ್ರು ಒಂದು ಹೇಳಿಕೆಯನ್ನು ತಗೊಳ್ಳಿಕ್ಕೆ ಅವ್ನಿಗೆ ಮೊದಲು ಒಂದು ನೋಟಿಸ್ ಕೊಡ್ತಾರೆ. ಆನಂತರ ಬಂದ ಮೇಲೆ ಅವನಿಗೆ, ನೋಡಪ್ಪ, ಇದು ನೀ ಹೇಳೋದ್ರಿಂದ ಜೀವಾವಧಿ ಶಿಕ್ಷೆ ಆಗುವಂಥ ಸಂಭವ ಇರ್ತದೆ, ಮರಣದಂಡನೆ ಆಗುವಂಥ ಸಂಭವ ಇರ್ತದೆ, ಈ ನಿನಗೂ ಶಿಕ್ಷೆ ಆಗುವಂಥ ಸಂದರ್ಭ ಇರ್ತದೆ. ಅದಕ್ಕೆ ನಿನಗೆ ಏನಾದರೂ ಯಾವುದಾದ್ರೂ ಆಮಿಷ ಒಡ್ಡಿದಾರೋ, ಸುಳ್ಳು ಹೇಳ್ತೀಯೋ, ನಿಜ ಹೇಳ್ತೀಯೋ, ವಾಸ್ತವ ಸ್ಥಿತಿ ಏನು ಅನ್ನೋದು ನೀನು ತಿಳ್ಕೊಂಡು ಒಂದು 3-4 ದಿವಸ ಟೈಮ್ ಕೊಡ್ತಾರೆ ಅವನಿಗೆ, ಬಿಟ್ಟು ನಾವು ಬಂದು ನೀನು ಹೇಳಿಕೆ ಕೊಡು ಅಂತ. ಆ ನಂತರ ಬಂದು ಅವನು ಹೇಳಿಕೆ ಕೊಡ್ತಾನೆ, ಎಲ್ಲ ನಿಜ ಅಂತ ಏನು ಹೇಳ್ತಾನೆ ಅದನ್ನು ರೆಕಾರ್ಡ್ ಮಾಡ್ಕೋತಾರೆ ಮ್ಯಾಜಿಸ್ಟ್ರೇಟು. ಅದನ್ನು ಲಕೋಟೆ ಮಾಡಿಕೊಂಡು ಸೆಷನ್ ನ್ಯಾಯಾಲಯಕ್ಕೆ ಕಳಿಸ್ಕೊಡ್ತಾರೆ. ಅದು ಟ್ರಯಲ್ನಲ್ಲಿ ಅದನ್ನು ಓಪನ್ ಮಾಡ್ತಾರೆ, ಅವನು ಸ್ಟೇಟ್ಮೆಂಟ್, ಅವನು ಕ್ರಾಸ್ ಅದು ಇದು ಇರುವಾಗ. ಸೊ ದಿಸ್ ಈಸ್ ದ ಪ್ರೊಸೀಜರ್. ಇದು ಪ್ರೋಸೆಸ್. ಹಾಂ.